ನಮಸ್ಕಾರ. ನಾನು ಉಷಾ ಐನ್ಕೈ ಕಿಚನ್ನಿಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿ ದಿಢೀರ್ನೆ ಮಾಡುವಂತಹ ಮೂಲಂಗಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಅರಿಶಿನ, ಇಂಗು, ಸಾಸಿವೆ, ಒಣಮೆಣಸು, ಕೊತ್ತಂಬರಿ, ಈರುಳ್ಳಿ, ಮೂಲಂಗಿ ಗಡ್ಡೆ, ಮೂಲಂಗಿ ಸೊಪ್ಪು, ತೆಂಗಿನಕಾಯಿ ತುರಿ. ಈಗ ಮೂಲಂಗಿ ಮತ್ತು ಈರುಳ್ಳಿಯನ್ನು ಹೆಚ್ಕೊಂಬಂದುಬಿಡೋಣ. ತುಂಬ ದಪ್ಪದಾಗಿ ಸಾಂಬಾರಿಗೆಲ್ಲ ಕೊಚ್ಚೋದಲ್ಲ, ತೆಳ್ಳಗೆ ಹೆಚ್ಚಬೇಕು. ಈಗ ಈ ಪಲ್ಯಕ್ಕೆ ಬೇಕಾದ ಸಾಂಬಾರು ಹುರ್ಕೊಂಡ್ಬಿಡ್ತೇನೆ. ಒಣಮೆಣಸು, ಜಾಸ್ತಿ ಖಾರ ಬೇಕಾದ್ರೆ ಇನ್ನೂ ಮೆಣಸು ಹಾಕ್ಕೋಬೋದು. ಎಣ್ಣೆ ಹಾಕಿ ಕೊತ್ತಂಬರಿ, ಮೂಲಂಗಿಗೆ ಯಾವುದೇ ಆಸೆಗೆ ಅಂದರೆ ಸಾಂಬಾರಿಗೆ, ಪಲ್ಯಕ್ಕೆ, ಯಾವುದಕ್ಕೂ ಮೂಲಂಗಿಗೆ ಹೆಚ್ಚು ಕೊತ್ತಂಬರಿ ಬೇಕಾಗ್ತದೆ. ಒಣಮೆಣಸು, ಕೊತ್ತಂಬರಿ ಎರಡೇ ಸಾಂಬಾರಿಗೆ ಹಾಕಿ ಹುರ್ಕೊಳ್ಳೋದು ತುಂಬ ಈಸಿ. ಕೆಲವೊಬ್ಬರಿಗೆ ಮೂಲಂಗಿ ಸೇರೋದಿಲ್ಲ, ಅದ್ರ ಸ್ಮೆಲ್ಲು ಇದು ಎಲ್ಲ ಆಗೋದಿಲ್ಲ. ಆದರೆ ಈ ಪಲ್ಯ ಮಾತ್ರ ಮೂಲಂಗಿ ಸೇರದೆ ಹೋದರೂ ಕೂಡ ಆ ಸ್ಮೆಲ್ಲೆಲ್ಲ ಬರೋದಿಲ್ಲ, ಚೆನ್ನಾಗಿ ತಿಂತಾರೆ, ಒಳ್ಳೆ ಟೇಸ್ಟ್ ಇರ್ತದೆ. ಇದೀಗ ಹುರಿದಿದೆ, ಇದನ್ನು ತೆಂಗಿನಕಾಯಿ ತುರಿ ಹಾಕಿ ರುಬ್ಕೋಬೇಕು. ಇಷ್ಟು ಹುಣಸೆಹಣ್ಣು, ಕಾಯಿ ತುರಿ ಹಾಕಿ ರುಬ್ಕೊಳ್ತೇನೆ. ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗ್ತದೆ. ಈಗ ಈ ಮೂಲಂಗಿ ಗಡ್ಡೆ ಮತ್ತು ಸೊಪ್ಪು, ಈರುಳ್ಳಿ ಇದೆಲ್ಲ ಹೆಚ್ಕೊಂಡಾಗಿದೆ. ಸಾಂಬಾರು ಬೀಸಾಗಿದೆ. ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೇನೆ. ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಇಂಗು, ಒಂಚೂರು ಇಂಗು ಅಷ್ಟೆ. ಇದಕ್ಕೆ ಈರುಳ್ಳಿ ಹಾಕಿ ಈ ಗಡ್ಡೆ, ಸೊಪ್ಪು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ, ಅಂದರೆ ಮೂಲಂಗಿ ಸ್ವಲ್ಪ ಕೈ ಹೊಡಿತದಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಬೇಕು. ಆಮೇಲೆ ಈ ಸಾಂಬಾರು ಹಾಕಿ ಅಂದಾಜಿಗೆ ಈ ಪಲ್ಯ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ಕುಕ್ಕರ್ ಮುಚ್ಚಿ 3 ವಿಸಲನ್ನು ಹೊಡೆಸ್ಬೇಕು. ಈ ಪಲ್ಯ ರೆಡಿಯಾಗಿದೆ. ಇದು ರೊಟ್ಟಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಪಲ್ಯವನ್ನು ಮಾಡ್ಬೋದು ಅಂತ. ಇಂತಹ ಅಡಿಗೆ ವಿಡಿಯೋಗಳಿಗಾಗಿ ಐನ್ಕೈ ವಿಷನನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.